ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನು ನಮ್ಮ ಸಿಸ್ಟರು ಮತ್ತು ನಮ್ಮ ಚಿಕ್ಕಿಯವರೆಲ್ಲ ಸೇರಿಬಿಟ್ಟು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಗೌಡ್ಗೆರೆ ಎಲ್ಲಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿನಿ, ಚನ್ನಪಟ್ಟಣ ನಿಯರ್ ಇದೆ. ಸೊ ಆ ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ನೈಟ್ ಆಗಿತ್ತು. ನಮ್ಮ ಸಿಸ್ಟರ್ ಎಡವಟ್ಟಿಂದೆ ಹೊನ್ನಾಳಿಗೆ ಹೋಗಿ ಮತ್ತೆ ರಿಟರ್ನ್ ನಾವು ಹಳಿಯಾಳಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆಗೋ ಈಗ ಮುಗಿಸ್ಕೊಂಡು ಬಂದ್ವಿ. ಸೊ ಹೋದ್ವಿ. ಬೆಂಗಳೂರಿಗೆ ಹೋದ ತಕ್ಷಣ ಎಲ್ಲ ಮಾರ್ನಿಂಗ್ ಆಗಿತ್ತು. ಅಲ್ಲಿಂದ ಸೀದಾ ನಾವು ಚನ್ನಪಟ್ಟಣಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲ ಆಲ್ರೆಡಿ ಚನ್ನಪಟ್ಟಣ ಬಸ್ ಹತ್ಕೊಂಡು ಗೌಡ್ಗೆರೆಗೆ ಹೋಗೋಣ ಅಂತ ಹೊರಟಿದ್ವಿ. ಇಲ್ಲೆಲ್ಲ ಸ್ವಲ್ಪ ತಂಪಾಗಿತ್ತು, ತಣ್ಣಗಿತ್ತು, ವೆದರ್ ಮಾತ್ರ ಸಖತ್ತಾಗಿತ್ತು. ನಾವು ಅಷ್ಟೇ ಗೌಡ್ಗೆರೆಗೆ ಅಂದ್ಕೊಂಡ್ರೆ ಇಲ್ಲಿ ಫುಲ್ ಜನದ ಹಿಂಡೆ ಬರ್ತಾ ಇತ್ತು. ಹಂಗು ಬಿಂಗು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಸೊ ಇಲ್ಲಿ ನೋಡಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗಾಯ್ತು. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ನಾನು 2ನೇ ಸಲ ಬರ್ತಾ ಇರೋದು. ಸೊ ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ಬೋಸ್ ಎಲ್ಲ ಬಂದ ಫುಲ್ ರಶ್ ಇತ್ತು. ಇವಾಗ ಖಾಲಿ ಖಾಲಿ ಇತ್ತು. ಖುಷಿ ಅನಿಸ್ತು. ದರ್ಶನನೂ ಕೂಡ ಬೇಗ ಚೆನ್ನಾಗಿ ಅನಿಸ್ತು. ಆದರೆ ಸ್ವಲ್ಪ ಬಿಸಿಲಿತ್ತು, ಅಡ್ಜಸ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತ ಅನಿಸ್ತು. ನೆಕ್ಸ್ಟ್ ನಾವು ಹೊರಟಿದ್ದೆ ಪ್ರಸಾದಕ್ಕೆ ಅಂತ ಹೊರಡೋಣ ಅಂತ ಹೊರಟು. ಪ್ರಸಾದನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೊಮಟೊ ಬಾತು, ಪಾಯಸ, ಅದಕ್ಕೆ ಮತ್ತು ತುಪ್ಪ, ಟೋಟಲಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಮತ್ತು ಹೈಜೆನಿಕ್ ಆಗೂ ಕೂಡ ಇತ್ತು. ಪ್ಲಾಸ್ಟಿಕ್ ಬಾಟ್ಲನ್ನ ಯಾವ ರೀತಿ ಇದು ಮಾಡೋದಂತ ನಾನು ನೋಡಿದ್ರಲ್ಲ ಅಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಲಾಡು ಹಾಕಿದರು. ನೆಕ್ಸ್ಟ್ ಅದ್ರ ಮೇಲೆ ಪಾಯಸ, ಆಮೇಲೆ ಅನ್ನ, ರಸಮ್ಮು ಮತ್ತು ಸಾಂಬಾರು, ತುಪ್ಪ, ಟೊಮಟೊ ಬಾತು ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಇನ್ನೂ ಟೈಮ್ ಇತ್ತಲ್ಲ ಅಂದ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಾ ಹೊರಟಿದ್ದೆ ಮೈಸೂರಿಗೆ. ಸೊ ಮೈಸೂರಿಗೆ ಬಂದು ಅಲ್ಲೊಂದೆರಡು ಪ್ಲೇಸ್ ನೋಡೋಣ ಅಂತ ಬಂದ್ವಿ. ಬಿಸಿಲಿಗೆ ಅದಕ್ಕೂ ಹೋಗೋದು ಬೇಡ ಅಂದ್ಕೊಂಡ್ವಿ. ಮತ್ತು ಹೋಗೋಣ ಬನ್ನಿ ಅಂದು ಸೊ ಫಸ್ಟ್ ಬಂದ್ವಿ ಮೈಸೂರಿಗೆ ಬಂದ ತಕ್ಷಣ ಅಲ್ಲಿಂದ ಮತ್ತೆ ನಾವು ನಂಜನಗೂಡಿಗೆ ಹೋದ್ವಿ ಫ್ರೆಂಡ್ಸ್. ನಂಜನಗೂಡಿಗೆ ಅಲ್ಲಿ ನಂಜನಗೂಡು ನೋಡಿದ್ದಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು. ಅಲ್ಲಿ ಮೈಸೂರಲ್ಲೂ ಸ್ವಲ್ಪ ಹಂಗೆ ಹಿಂಗೋ ಶಾಪಿಂಗ್ ಮಾಡ್ಕೊಂಡು ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ನಂಜನಗೂಡಿಗೆ. ನಂಜನಗೂಡಿಗೆ ಬಂದ್ವಿ. ಏನು ಮಾಡೋದು ನಮ್ಮ ಬ್ಯಾಡ್ ಲಕ್, ಯಾಕಂದರೆ ಟೆಂಪಲ್ಲು ಕ್ಲೋಸ್ ಆಗಿತ್ತು. 4 ಗಂಟೆಗೆ ಓಪನ್ ಮಾಡೋದು ಅಂದರು. ಮತ್ತು ಮೈಸೂರಲ್ಲೂ ನೋಡೋಕೆ ಪ್ಲೇಸ್ ಸರಿಯಾಗಲ್ಲ ಅಂತಂದು ಹಾಗೆ ವಾಪಸ್ ಬಂದ್ವಿ ಅಂತ ಹೇಳ್ತಾ ಇಷ್ಟೇ. ನನ್ನ ಲಾಗ್ ನೋಡ್ತಿದ್ದೀರಲ್ಲ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಹಾಗೆ ಗೌಡ್ಗೆರೆಯಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಯಾರು ನನ್ನ ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಗೌಡ್ಗೆರೆ ಅಂತ ಹಾಕಿ.